ಜೆಇಇ ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಯಲ್ಲಿ ಹೊಯ್ಸಳ ಕಾಲೇಜಿನ 45ಕ್ಕೂ ಅಧಿಕ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಸಾಧನೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ. ಎನ್ಐಟಿ ಸೇರಿದಂತೆ ಉನ್ನತ ಎಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಸುವ ಜೆಇಇ ಮೇನ್ಸ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಲಾಗಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣದ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ 45ಕ್ಕೂ ಅಧಿಕ ವಿದ್ಯಾರ್ಥಿಗಳು ನಿಗದಿಪಡಿಸಿದ ಪರ್ಸೆಂಟೇಜ್ಗಿಂತ ಅಧಿಕ ಅಂಕಗಳನ್ನು ಪಡೆದು ಸಾಧನೆ ಮಾಡಿದ್ದಾರೆ. ಅದರಲ್ಲಿ 5 ವಿದ್ಯಾರ್ಥಿಗಳು 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ಸಾಧನೆಗೈದಿದ್ದಾರೆ. ಜೀವಿತ ಶೇಕಡಾ 98, ಅಮಿತ್ ಶೇಕಡಾ 96, ಲಾವಣ್ಯ 96% ಹಾಗೂ ನಿಖಿಲ್ 96%, ಶಿಲ್ಪಶ್ರೀ 92%. ಈ ವಿದ್ಯಾರ್ಥಿಗಳು 90ಕ್ಕಿಂತ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಾಗಿದ್ದು, 15 ವಿದ್ಯಾರ್ಥಿಗಳು ಶೇಕಡಾ 80ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದು, ಇನ್ನುಳಿದ ವಿದ್ಯಾರ್ಥಿಗಳು ನಿಗದಿಪಡಿಸಿದ ಪರ್ಸೆಂಟೇಜ್ಗಿಂತ ಅಧಿಕ ಅಂಕಗಳನ್ನು ಪಡೆದು ಜೆಇಇ ಅಡ್ವಾನ್ಸ್ ಪರೀಕ್ಷೆ ಬರೆಯಲು ಅರ್ಹತೆ ಪಡೆದು ಹೊಯ್ಸಳ ಕಾಲೇಜಿಗೆ ಕೀರ್ತಿ ತಂದಿದ್ದು, ಕಾಲೇಜಿನಲ್ಲಿ ಶಿರಡಿ ಸಾಯಿ ಶಿಕ್ಷಣ ದತ್ತಿ ಸಂಸ್ಥೆಯ ಅಧ್ಯಕ್ಷ ರಾಮಕೃಷ್ಣಪ್ಪ, ಪ್ರಾಂಶುಪಾಲರಾದ ಪ್ರೊಫೆಸರ್ ಕೆವಿ ಗೌರಿಶಂಕರ್ ಮತ್ತು ಉಪಪ್ರಾಂಶುಪಾಲರು ಎಚ್ಆರ್ ಗೋಪಾಲ್ ಹಾಗೂ ಕಾಲೇಜು ಬೋಧಕ ವರ್ಗದವರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಜನವರಿಯಲ್ಲಿ ನಡೆದ ಮೊದಲ ಆವೃತ್ತಿಯ ಮೇನ್ಸ್ ಪರೀಕ್ಷೆಯಲ್ಲಿ ಹೊಯ್ಸಳ ಕಾಲೇಜಿನ 45 ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದು, ಕನ್ನಡ ಸೇರಿ 13 ಭಾಷೆಗಳಲ್ಲಿ ಬರೆಯಲು ಅವಕಾಶ ಕಲ್ಪಿಸಲಾಗಿದ್ದು, ಜೊತೆಗೆ ಭಾರತದ ಹೊರಗೂ 13 ನಗರಗಳಲ್ಲೂ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿತ್ತು. ನಿಗದಿತ ಪರ್ಸೆಂಟೇಜ್ಗಿಂತ ಅಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳು ಎರಡನೇ ಆವೃತ್ತಿಯ ಅಡ್ವಾನ್ಸ್ ಪರೀಕ್ಷೆಯಲ್ಲಿ ಹಾಜರಾಗಲು ಅವಕಾಶ ಪಡೆದುಕೊಂಡಿರುತ್ತಾರೆ. ಇದರಲ್ಲಿ ಉತ್ತೀರ್ಣರಾದವರು ಐಐಟಿ ಪರೀಕ್ಷೆಗೆ ಅರ್ಹ ಪಡೆಯುತ್ತಾರೆ. ಒಟ್ಟಾರೆ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಜೆಇಇ ಮೇನ್ಸ್ ಪರೀಕ್ಷೆಯಲ್ಲಿ ಹೊಯ್ಸಳ ಕಾಲೇಜಿನ 45ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದು, ಕಾಲೇಜಿಗೆ ಹಾಗೂ ನೆಲಮಂಗಲ ತಾಲೂಕಿಗೆ ಕೀರ್ತಿ ತಂದಿದ್ದು ಸಂತೋಷದ ವಿಷಯವೇ ಸರಿ. ಏನು ಪ್ರತಿಷ್ಠಿತ ಕಾಲೇಜುಗಳಂತ ಏನು ಅಂದ್ಕೊಂಡಿದ್ರು ಅಲ್ಲಿ ಹೋಗಬೇಕಾಯ್ತು. ಆ ಫೀಸನ್ನು ಕಟ್ಟಕ್ಕಾಗದೆ ಪೇರೆಂಟ್ಸ್ಗಳು ಇಲ್ಲೇ ಸುತ್ತಮುತ್ತ ತುಂಬಾ ಕಷ್ಟಪಡ್ತಾ ಇದ್ರು. ಆ ಟೈಮಲ್ಲಿ ಅದನ್ನು ಅರಿತು ನಾವು ಏನೇಳಿ ಇಲ್ಲಿ ಕಾಲೇಜನ್ನು ಓಪನ್ ಮಾಡಿದ್ದಾದಮೇಲೆ ಮಕ್ಕಳುಗಳಿಗೆ ಸಾಕಷ್ಟು ಮಕ್ಕಳಿಗೆ ಹೆಲ್ಪ್ ಆಗಿದೆ. ಇಲ್ಲಿವರೆಗೂ ನಮ್ಮ ಕಾಲೇಜಿಂದ ಏನಿಲ್ಲ ಅಂದರೂ ಕೂಡ ಒಂದು 450 500 ಜನ ಮಕ್ಕಳು ಇಲ್ಲಿವರೆಗೂ ತುಂಬ ಒಳ್ಳೊಳ್ಳೆ ಕಾಲೇಜಲ್ಲಿ NITಗಳಿರ್ಬೋದು ಅಥವಾ ಪ್ರೆಸ್ಟೀಜಿಯಸ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಅಥವಾ ಮೆಡಿಕಲ್ ಕಾಲೇಜುಗಳಲ್ಲಿ ಒಂದು 50ಕ್ಕೂ ಹೆಚ್ಚು ಡಾಕ್ಟರ್ಗಳು, 450ಕ್ಕೂ ಹೆಚ್ಚು ಇಂಜಿನಿಯರ್ಸ್ಗಳು ಒಳ್ಳೊಳ್ಳೆ ಕಾಲೇಜಲ್ಲಿ ಎಕ್ಸಾಮನ್ನು ಅಡ್ಮಿಷನ್ ತೊಗೊಂಡಿದ್ದಾರೆ. ಜೊತೆಗೆ ಒಂದಷ್ಟು ಜನ ಹುಡುಗರು ಒಳ್ಳೊಳ್ಳೆ ಪ್ಯಾಕೇಜ್ ತೊಗೊಂಡು ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಅದು ಖುಷಿ ವಿಚಾರ. ಅಫೋರ್ಡಬಲ್ ಪ್ರೈಸಲ್ಲಿ ನಾವು ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದೇವೆ. ಈಗ ಅದನ್ನು ನಾವೀಗ ಕಳೆದ ವರ್ಷ IAS ಮತ್ತು KAS ಕೋಚಿಂಗ್ ಅದು ಕೂಡ ಇಲ್ಲಿ ಇಲ್ಲ ಅಂತೇಳಿ ಅದನ್ನು ಹೇಳ್ಬಿಟ್ಟು ನಮ್ಮ ಕಾಲೇಜ್ ವತಿಯಿಂದ ನಮ್ಮ ಮಕ್ಕಳೇ ಕೇಳ್ತಾ ಇದ್ರು ಬಂದು, ನಮ್ಮ ಅತ್ತೆ ಸರ್ ಇಷ್ಟೆಲ್ಲ ಮಾಡಿದರೆ ನಮಗೊಂದು ಏನಾದರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನಾದರೂ ಒಂದು ಅವಕಾಶ ಮಾಡಿಕೊಡಿ ಅಂತ. ಸೊ ಅದನ್ನು ಕೂಡ ಮ್ಯಾನೇಜ್ಮೆಂಟ್ ಅವರೆಲ್ಲರೂ ಡಿಸೈಡ್ ಮಾಡಿ ನಾವು ಅದನ್ನು ಶುರು ಮಾಡಿದ್ದೇವೆ. ಮುಂದಿನ ಫ್ಯೂಚರ್ ವರ್ಡ್ ಏನಿದೆ ಇದು ನಿಜವಾಗ್ಲೂ ಕಾಂಪಿಟೇಟಿವ್ ವರ್ಡು. ಮುಂದೆ ನಾವು ಹಿಂದೆ ಏನಾಗ್ತಿತ್ತು, PUCನಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರು ಸಾಕು ಅನ್ನೋ ಒಂದು ಭಾವನೆ ಇತ್ತು. ಆದರೆ ಈಗೇನಾಗಿದೆ, ಕಾಂಪಿಟೇಟಿವ್ ಎಕ್ಸಾಮ್ಗಳು ನ್ಯಾಷನಲ್ ಲೆವೆಲಲ್ಲಿ ನಡೆಯೋದ್ರಿಂದ ನಮ್ಮ ಮಕ್ಕಳು ಕೂಡ ಆ ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕಾಂಪೀಟ್ ಮಾಡಿ ಸಕ್ಸಸ್ ಆಗೋದು ಕೂಡ ತುಂಬ ಇಂಪಾರ್ಟೆಂಟು. ಕಾಂಪೀಟ್ ಎಲ್ಲರೂ ಮಾಡ್ತಾರೆ, ಸಕ್ಸಸ್ ಆಗೋದು ತುಂಬ ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷದಿಂದ ವರ್ಷಕ್ಕೆ ಏನು ನಮ್ಮ ಯೋಜನೆಗಳಿದೆ ಆ ಯೋಜನೆಗಳನ್ನು ಬದಲಾಯಿಸಿಕೊಂಡು ಉತ್ತಮವಾಗಿರೋದನ್ನ ಉಳಿಸ್ಕೊಂಡು, ಯಾವುದು ಸರಿ ಹೋಗ್ತಿಲ್ಲ ಅದನ್ನು ಬದಲಾಯಿಸ್ಕೊಂಡು ನಾವು ಕೆಲಸ ಮಾಡ್ಕೊತಾ ಬರ್ತಿದ್ದೀವಿ. ಅದರ ಒಂದು ಪ್ರತಿಫಲ ಇವತ್ತು ಬಂದಿರತಕ್ಕಂಥ ರಿಸಲ್ಟು ಜೆಇ ಮೇನ್ಸಲ್ಲಿ. ಪ್ರತಿ ವರ್ಷ ನಾವು 96, 96.5, 97ವರೆಗೂ ಬರ್ತಾ ಇತ್ತು. ಈ ಸರಿ 98 ರೀಚ್ ಆಗಿದ್ದೀವಿ ನಾವು, ನಿಜವಾಗ್ಲೂ ಹೈಯೆಸ್ಟು. ಆ 98 ಜೊತೆಗೆ 5 ಜನ ಮಕ್ಕಳು ಮೋರ್ ದೆನ್ 90% ತೊಗೊಂಡಿದ್ದಾರೆ. 80 ಮೇಲೆ ಇರೋರಂತೂ 15 ಇಂದ 20 ಜನ ಇದ್ದಾರೆ. ಆಲ್ಮೋಸ್ಟ್ 45 ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಕ್ವಾಲಿಫೈ ಆಗಿದ್ದಾರೆ. ಇದು ನಿಜವಾಗ್ಲೂ ಕೂಡ ನಮ್ಮೆಲ್ಲ ಟೀಚರ್ಸ್ಗಳ ಪರಿಶ್ರಮ. ನಿಜವಾಗ್ಲೂ ಕೂಡ ಅವರು ಪ್ರತಿಯೊಬ್ಬರು ಮಕ್ಕಳನ್ನು ಕೂಡ ಪ್ರತಿ ವಿಷಯದಲ್ಲೂ ಗೈಡ್ ಮಾಡ್ಕೊಂಡ್ಬಂದಿದ್ದಾರೆ. ಪ್ರತಿ ಮಕ್ಕಳು ಕೂಡ ಬ್ರೇಕ್ ಟೈಮಲ್ಲಿ ಅವ್ರು ಡೌಟ್ ಹೇಳ್ಕೊಡೋದೇ ಕೆಲಸ ಆಗ್ತಿತ್ತು. ಊಟ ಮಾಡೋಕ್ಕೆ ಕೂಡ ಟೈಮ್ ಸಿಗ್ತಿರ್ಲಿಲ್ಲ ಟೀಚರ್ಸ್ಗೆ, ನಾನು ನೋಡಿದ್ದೀನಿ. ಅದೆಲ್ಲ ಮಕ್ಕಳ ಮತ್ತು ಟೀಚರ್ಸ್ನ ಪರಿಶ್ರಮ ಮತ್ತು ಮ್ಯಾನೇಜ್ಮೆಂಟ್ನ ಸಹಕಾರ.
ಸಪೋರ್ಟ್ ಮಾಡಿದ್ದಾರೆ. ಟೀಚರ್ಸ್ ಆಗಿರ್ಬೋದು, ನಾವು ಎಷ್ಟೊತ್ತವರೆಗೂ ಇದ್ಬಿಟ್ಟು ಕ್ಲಾಸ್ ಕೇಳ್ತೀವಿ. 6 o'clock 6:30 ವರೆಗೂ ಕೂಡ ಕ್ಲಾಸಸ್ ಹೆಲ್ಡ್ ಮಾಡ್ತಾರೆ. ತುಂಬಾ ಸಪೋರ್ಟ್ ಮಾಡ್ತಾರೆ. ಪೇರೆಂಟ್ಸ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಕಾಲೇಜಲ್ಲಂತೂ ಏನ್ ಕೇಳಿದ್ರು ಅದ್ರ ನೆಕ್ಸ್ಟ್ ಮೂಮೆಂಟ್ ಅಲ್ಲೇನೆ ನಮಗೆ ಪ್ರೊವೈಡ್ ಮಾಡ್ತಾರೆ. ಅದನ್ನ ತುಂಬಾ ಸಪೋರ್ಟಿವ್ ಆಗಿ. ಜೂನಿಯರ್ ಸ್ಟೂಡೆಂಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಾಲೇಜ್ ವತಿಯಿಂದ? ಕಾಲೇಜ್ ಇದು ತುಂಬಾ ಚೆನ್ನಾಗಿದೆ. ಕಾಲೇಜ್ ಬಗ್ಗೆ ಬೇರೆ ಮಾತೇ ಇಲ್ಲ. ಪ್ರತಿಯೊಬ್ರು ನನ್ನ ಲೈಫಲ್ಲಿ ಇದೊಂದು ಆಲ್ಮೋಸ್ಟ್ ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ ಹೊಯ್ಸಳಾಗೆ ಸೇರ್ಕೊಂಡಿರೋದು. ಏನಕ್ಕೆ ಅಂದ್ರೆ ನಾವು ಇಲ್ಲಿಂದ ರೂರಲ್ ಸೈಡ್ ಇಂದ ಬೆಂಗಳೂರಲ್ಲಿ ಇರೋ ತುಂಬಾ ಟಾಪ್ ಕಾಲೇಜಸ್ಗೆ ಹೋಗ್ಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ಇಲ್ಲೇ ಇರೋ ಹೊಯ್ಸಳಾಗಿ ಬಂದ್ರೆ ಯಾವ ಕಾಲೇಜ್ಗೂ ಕಮ್ಮಿ ಇಲ್ಲ. ಹೊಯ್ಸಳ ತುಂಬಾ ಚೆನ್ನಾಗಿದೆ. ತುಂಬಾ ಯಾವ ಕಾಲೇಜಲ್ಲೂ ಮಾಡಿದ ಕೋಚಿಂಗ್ ನನಗನ್ಸುತ್ತೆ. ತುಂಬಾ ಕೋಚಿಂಗ್ ಆಗಿರ್ಬೋದು, ಕೋಚಿಂಗ್ ಕ್ವಾಲಿಟಿ ಕ್ವಾಂಟಿಟಿ ಪ್ರತಿಯೊಂದು ಚೆನ್ನಾಗಿದೆ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.